ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತು ಸಂಡೇ, ಅದಕ್ಕೆ ನಾನಿವತ್ತು ಮಟನ್ ಸಾಂಬಾರು ಮಾಡಿದ್ದೀನಿ. ಸೊ ನಮ್ಮ ಮನೆಯಲ್ಲಿ ಇವತ್ತು ಚಿಕನ್ ಸಾಂಬಾರು, ಚಿಕನ್ ಬಿರಿಯಾನಿ, ಮಟನ್ ಸಾಂಬಾರು. ಸೊ ನಾನು ಮಟನ್ ಸಾಂಬಾರು ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಟ್ಟಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಮಟನ್ ಸಾಂಬಾರು ರೆಡಿಯಾಗಿದೆ. ಹಚ್ಕೊಂಡು ನಾನು ಪೀಸಸ್ ಮಾಡಿದ್ದೀನಿ, ನೀರು ಹಾಕಿದ್ದೀನಿ. ಅದು ಫಸ್ಟು ನಾನು ಪೇಸ್ಟ್ ಮಾಡಿಕೊಂಡು, ಆಮೇಲೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ ಲವಂಗ ಇವನ್ನೆಲ್ಲ ನಾನು ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ನಾನು ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಪುದೀನ ತೊಗೊಂಡಿದ್ದೀನಿ ಮಟನ್ ಸಾಂಬಾರಿಗೆ. ನೋಡಿ, ಮಟನ್ನ ನಾನು ತೊಳೆದು ಕ್ಲೀನ್ ಮಾಡಿದ್ದೀನಿ. 2 ಟೈಮ್ಸು ನೀರಿನಲ್ಲಿ ತೊಳೆದಿದ್ದೀನಿ. ಆಮೇಲೆ ಪುಡಿಗಳು ನಾನು ಧನಿಯಾ ಪುಡಿ, ಅರ್ಶಿನದ ಪುಡಿ, ಖಾರದ ಪುಡಿ, ಆಮೇಲೆ ಗರಂ ಮಸಾಲ ಇಷ್ಟು ಹಾಕ್ತಾಯಿದ್ದೀನಿ. ಸೊ ನಾನಿವತ್ತು ಸಂಡೇ ಸ್ಪೆಷಲ್ಲು ಮಟನ್ ಸಾಂಬಾರು ಮಾಡ್ತಾಯಿದ್ದೀನಿ. ಸೊ ನಾನು ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ಕೊಡ್ತೀನಿ. ಸೊ ನಿಮಗೆ ನನ್ನ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನೋಡಿ, ಪೇಸ್ಟ್ ಆಗಿದೆ ಕೊಬ್ಬರಿ. ಇವಾಗ ನಾನು ಮೆಣಸಿನ್ಕಾಯಿ 4 ತೊಗೊಂಡಿದ್ದೀನಿ, ಸ್ವಲ್ಪ ಖಾರ ಇರಲಿ ಅಂತ. ಆಮೇಲೆ ಶುಂಠಿ ಸ್ವಲ್ಪ, ಬೆಳ್ಳುಳ್ಳಿ 1 ತೊಗೊಂಡಿದ್ದೀನಿ ಚಿಕ್ಕದು. ಅದು ನಾನು ಸಿಪ್ಪೆ ಬಿಡಿಸಲ್ಲ, ನಾನು ಒಟ್ಟು ತೆಗಿತೀನಿ ಅಷ್ಟೇ. ಸಿಪ್ಪೆ ನಾನು ಸಿಪ್ಪೆ ಬಿಡಿಸಲ್ಲ. ಆಮೇಲೆ 1 ಚಿಕ್ಕದು ಚಕ್ಕೆ ತೊಗೊಂಡಿದ್ದೀನಿ, 3 ಲವಂಗ. ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಆಗಿದೆ ಪೇಸ್ಟು. ಕೊಬ್ಬರಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ ಲವಂಗ, ಆಮೇಲೆ ಮೆಣಸಿನ್ಕಾಯಿ ಇಷ್ಟು ತೊಗೊಂಡ್ಬಿಟ್ಟು ನಾನು ಫಸ್ಟು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಇವಾಗ ನಾನು ಟೊಮ್ಯಾಟೊ, ಈರುಳ್ಳಿ, ಇದು ಕೊತ್ತಂಬರಿ ಸೊಪ್ಪು, ಪುದೀನ ಇವನ್ನು ನಾನು ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ನಾನು 2 ಸ್ಪೂನ್ಸ್ ಧನಿಯಾ ಪುಡಿ, ಸ್ವಲ್ಪ ಅರಿಶಿನ, ಸ್ವಲ್ಪ ಖಾರದ ಪುಡಿ, ಆಮೇಲೆ ಗರಂ ಮಸಾಲ ಸ್ವಲ್ಪ ನಾನು ಹಾಕ್ತಾಯಿದ್ದೀನಿ. ನಾನು ಕೊತ್ತಂಬರಿ ಸೊಪ್ಪು, ಪುದೀನಾನ ತೊಳ್ಕೊಂಡಿದ್ದೀನಿ, ಹಾಕಿದ್ದೀನಿ. ಇವಾಗ ಟೊಮೆಟೊನ ಹಚ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ತೀನಿ. ನೋಡಿ, ಹಚ್ಕೊಂಡಿದ್ದೀನಿ. ಇವಾಗ ಇದನ್ನು ನಾನು ಮಿಕ್ಸಿ ಜಾರಲ್ಲಿ ಹಾಕಿದ್ದೀನಿ. 2 ಸ್ಪೂನ್ಸ್ ಧನಿಯಾ ಪುಡಿ, 1 2, ಆಮೇಲೆ ಅರಿಶಿನ ಸ್ವಲ್ಪ ಅರಿಶಿನ, ಗರಂ ಮಸಾಲ, ಖಾರದ ಪುಡಿ. ನಾನು ಸ್ವಲ್ಪ ಖಾರ ಇರಲಿ ಅಂತ ಒಂಚೂರು ಹಾಕ್ಕೊತಾ ಇದ್ದೀನಿ. ನೀವು ಖಾರ ನೋಡಿ ಹಾಕ್ಕೊಳ್ಳಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಕಮ್ಮಿ ಹಾಕ್ಕೊಳ್ಳಿ. ಈರುಳ್ಳಿನ ನಾನು ಸ್ವಲ್ಪ ಗ್ಯಾಸ್ ಮೇಲೆ ಸುಟ್ಕೊಂಡು ಕಟ್ ಮಾಡಿಬಿಟ್ಟು ಇವಾಗ ಮಸಾಲೆಗೆ ಹಾಕ್ತಾಯಿದ್ದೀನಿ. ನೋಡಿ, ಹಾಕಿದ್ದೀನಿ. ಒಂಚೂರು ನೀರು ಹಾಕ್ತಾಯಿದ್ದೀನಿ. ಜಾಸ್ತಿ ನೀರನ್ನು ಹಾಕ್ಕೊಂಬಿಡಿ, ಯಾಕಂದರೆ ಅದು ಸ್ವಲ್ಪ ಪೇಸ್ಟ್ ಥರ ಹಾಕಬೇಕು. ನೀರು ಜಾಸ್ತಿ ಹಾಕ್ಕೊಂಡ್ರೆ ವಾಟ್ರಿ ಆಗುತ್ತೆ, ಸಾಂಬಾರು ಚೆನ್ನಾಗಿ ಬರಲ್ಲ. ಸೊ ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಪೇಸ್ಟ್ ಮಾಡ್ತೀನಿ. ಪೇಸ್ಟ್ ಆಗಿದೆ. ಸೊ ನಾನು ಇವಾಗ ಮಟನ್ ಸಾಂಬಾರು ಸ್ಟಾರ್ಟ್ ಮಾಡ್ತೀನಿ. ನಾನು ಮೊದಲೇ ಮಟನ್ನ 2 ಟೈಮ್ಸು ತೊಳ್ಕೊಂಡಿದ್ದೀನಿ. ಸೊ ನಾನು ಇವಾಗ ಶುರು ಮಾಡ್ತೀನಿ. ಗ್ಯಾಸ್ ಅಂಟಿಸ್ತಾ ಇದ್ದೀನಿ. ಚಿಕ್ಕ ಕುಕ್ಕರ್ ತೊಗೊಂಡಿದ್ದೀನಿ, ಯಾಕಂದರೆ 1/4 kg ಮಟನ್ ಅಷ್ಟೇ, ಅಷ್ಟೊಂದು ಇಲ್ಲ. ಸೊ ನಾನು ಚಿಕ್ಕ ಕುಕ್ಕರ್ ತೊಗೊಂಡಿದ್ದೀನಿ.
ಇವಾಗ ಮಟನ್ ಹಾಕ್ತಾಯಿದ್ದೀನಿ. ಉಪ್ಪು ಹಾಕ್ತಾಯಿದ್ದೀನಿ. ನಾನು ಇವಾಗ ಮಟನ್ಗೆ ಉಪ್ಪು ಹಾಕ್ತೀನಿ. ಸ್ವಲ್ಪ ನೀವು ನೋಡಿಕೊಂಡು, ಇವಾಗ ಮಟನ್ಗೆ ನೀವು ಉಪ್ಪು ಹಾಕಿದ್ರೆ ಸ್ವಲ್ಪ ಮಸಾಲೆ ಹಾಕಿದ್ಮೇಲೆ ಸ್ವಲ್ಪ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ, ಇಲ್ಲ ಜಾಸ್ತಿ ಆಗಿಬಿಡುತ್ತೆ. ಒಂದು 5 ನಿಮಿಷ ನಾನು ಬಿಡ್ತೀನಿ ಮಟನ್ದು. ಆಮೇಲೆ ನಾನು ಮಸಾಲೆ ಹಾಕ್ಬಿಟ್ಟು, ಮಟನ್ಗಂದರೆ ಒಂದು 6-7 ವಿಸಿಲ್ ಬಿಡಲೇಬೇಕು. ಸೊ ನಾನಿವಾಗ ಮಸಾಲೆ ಹಾಕಿಬಿಟ್ಟು ನಾನು 6-7 ವಿಸಿಲ್ಸ್ ನಾನು ಬಿಡ್ತೀನಿ. ಅದು ಸ್ವಲ್ಪ ಸಾಫ್ಟ್ ಆಗುತ್ತೆ. ನೀವು ಬೇಕಾದರೆ ನಿಮ್ಮ ಇಷ್ಟ ಅಂದರೆ 6 ವಿಸಿಲ್ಸು, 6ಗಿಂತ ಕಮ್ಮಿ ಬಿಟ್ಟರೆ ಮಟನ್ ಬೇಯಲ್ಲ. ಸೊ 6 to 7 ವಿಸಿಲ್ಸು ಬಿಡಲೇಬೇಕು ಮಟನ್ನು. ಸೊ ನಾನಿವಾಗ ಸ್ವಲ್ಪ ಒಂದು 5 ನಿಮಿಷ ಇದನ್ನು ಬಿಟ್ಟು ನೋಡಿ, ನೀರೆಲ್ಲ ಬರ್ತಾ ಇದೆ. ಅದು ನೀರೆಲ್ಲ ಅದು ಆ್ಯಕ್ಚುಲಿ ಎಣ್ಣೆ. ಸೊ ಅದು ನೀರೆಲ್ಲ ಬಿಡ್ತಾ ಇದೆ. ಸೊ ಅದಾದಮೇಲೆ ನಾನು ಮಸಾಲೆ ಹಾಕ್ತೀನಿ. ಇವಾಗ ನಾನು ಮಸಾಲೆ ಹಾಕ್ತಾಯಿದ್ದೀನಿ. ನಾನು ಮಿಕ್ಸ್ ಮಾಡಿದ್ದೀನಿ. ಇವಾಗ ನಾನು ಸ್ವಲ್ಪ ನೀರು ಹಾಕ್ತೀನಿ. ಸಾಂಬಾರು ಬೇಕಂದರೆ ತಿಳಿಯಾಗಿ ಮಾಡ್ಕೊಬೇಕು. ನಾನು